Good morning, students. The subject is Advanced Financial Accounting. In the third chapter, Accounting for Joint Venture. Let us continue the third problem. Narendra and Surendra enter a joint venture, sharing profit and loss in the ratio of 3:2. ಸೊ ಅವರೇ ಪ್ರಾಫಿಟ್ ಇಷ್ಟು ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರಾಫಿಟ್ ಆರ್ ಲಾಸ್ ಮೇ ಬಿ ಇಟ್ ಈಸ್ ವಿ ಡೋಂಟ್ ನೋ ವೆದರ್ ಇಟ್ ಈಸ್ ಪ್ರಾಫಿಟ್ ಆರ್ ಲಾಸ್. ಸೊ ಅವ್ರ ಅಗ್ರೀಡ್ ರೇಷೋ ಬಂದುಬಿಟ್ಟು 3:2. ಇಫ್ ನಾಟ್ ದೀಸ್ ರೇಷೋ ಏನಾದರೂ ಕೊಟ್ಟಿಲ್ಲ ಅಂತಂದರೆ ಈಕ್ವಲ್ ಬೇಸಿಸ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬಟ್ ರೇಷೋ ಅನ್ನೋದು ಕೊಟ್ಟಿದ್ದಾರೆ ಶೇರ್ ಮಾಡೋಕ್ಕೆ. ನೆಕ್ಸ್ಟ್, Narendra contribute ₹60,000 and Surendra ₹80,000. Here Narendra and Surendra were co-ventures ಅವರು ಜಾಯಿಂಟ್ ವೆಂಚರ್ ಅನ್ನೋದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಬಿಸ್ನೆಸ್ಸಲ್ಲಿ ಈಚ್ ಕೋವೆಂಚರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ 60,000, 80,000 ಆ್ಯಂಡ್ ದೆ ಡೆಪಾಸಿಟೆಡ್ ಇನ್ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿರ್ತಾರೆ. ನೋಡಿ, ದ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ದೆಮ್ ವಾರ್ ಡೆಪಾಸಿಟೆಡ್ ಇನ್ ಟು ಎ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ಇಬ್ಬರು ಒಂದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಜಾಯಿಂಟ್ ಅಕೌಂಟ್ ಅನ್ನೋದು ಓಪನ್ ಮಾಡಿದ್ದಾರೆ ಆ ಅಕೌಂಟಲ್ಲಿ. ಸೊ ದಿ ಡೆಪಾಸಿಟೆಡ್ ದೇರ್ ಹೌ ಮಚ್ ದೇ ಕಾಂಟ್ರಿಬ್ಯೂಟೆಡ್ ಟು ದಿ ಜಾಯಿಂಟ್ ವೆಂಚರ್. ನೆಕ್ಸ್ಟ್, ದೇ ಬ್ರಾಡ್ ಗೂಡ್ಸ್ ಫಾರ್ ಕ್ಯಾಶ್ ₹1 lakh. ಇದು ಬಂದುಬಿಟ್ಟು ಗೂಡ್ಸ್ ಪರ್ಚೇಸ್ ಮಾಡ್ಕೊಂಬಂದಿದ್ದಾರೆ. ಸೊ ಹೌ ಮಚ್ 1 lakh ಫ್ರಮ್ ನರೇಂದ್ರ ₹40,000. ಇಯರ್ ಅವರು ಜಾಯಿಂಟ್ ಬ್ಯಾಂಕ್ ಮುಖಾಂತರವಾಗಿ ಗೂಡ್ಸ್ ಪರ್ಚೇಸ್ ಮಾಡ್ಕೊಂಬಂದಿದ್ದಾರೆ. ಬಟ್ ನರೇಂದ್ರಸ್ ಪರ್ಸ್ನಲ್ ಅಕೌಂಟಿಂದ ಗೂಡ್ಸ್ ಅನ್ನೋದು ಪರ್ಚೇಸ್ ಮಾಡ್ಕೊಂಬಂದಿದ್ದಾರೆ 1,40,000. ನೆಕ್ಸ್ಟ್, ದೇ ಪೇಯ್ಡ್ ಫಾರ್ ಕ್ಯಾರಿಯೇಜ್ ₹7,000, ರೆಂಟ್ ₹2,000, ಇನ್ಶೂರೆನ್ಸ್ ₹3,000 ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ₹4,000. ಸೊ ದಿಸ್ ಟೋಟಲ್ ಎಕ್ಸ್ಪೆನ್ಸ್ ಆಗಿ ಪೇ ಮಾಡಿರೋದು ಅಮೌಂಟು ಫ್ರಮ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್, ಆಲ್ ಗೂಡ್ಸ್ ವರ್ ಸೋಲ್ಡ್ ಫಾರ್ ₹1,80,000. ಇಯರ್ ಸೇಲ್ಸ್ ಇದೆ ಎಷ್ಟು 1,80,000. ನೆಕ್ಸ್ಟ್, ದೆ ಪಾಸ್ ಎಂಟ್ರೀಸ್ ಅಸ್ಯೂಮಿಂಗ್ ದಟ್ ಫೈನಲ್ ಸೆಟಲ್ಮೆಂಟ್ ಬಿಟ್ವೀನ್ ದ ಪಾರ್ಟೀಸ್ ವಾಸ್ ಮೇಡ್ ಬೈ ಚೆಕ್ಸ್. ಸೊ ಅವರು ಪರ್ಟಿಕ್ಯುಲರ್ ಆಗಿ ಕೇಳಿಲ್ಲ, ಲೆಜರ್ ಅಕೌಂಟ್ ಮಾಡಿ ಆ್ಯಂಡ್ ಜನರಲ್ ಎಂಟ್ರೀಸ್ ಮಾಡಿ ಅಂತ ಕೇಳಿಲ್ಲ. ಬಟ್ ದೇ ಆಸ್ಕ್ ಟು ಪ್ರಿಪೇರ್ ದಿ ಎಂಟ್ರೀಸ್. ಸೊ ಬೋತ್ ದ ಎಂಟ್ರೀಸ್ ಅನ್ನೋದು ನಾವು ಮಾಡೋಣ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್. ಫಸ್ಟ್ ಅಕೌಂಟ್ ಯಾವ್ದು ಬರುತ್ತೆ? ಇನ್ ದಿ ಬುಕ್ಸ್ ಆಫ್ ನರೇಂದ್ರ ಆ್ಯಂಡ್ ಸುರೇಂದ್ರ ಜನರಲ್ ಎಂಟ್ರೀಸ್. ನರೇಂದ್ರ ಸುರೇಂದ್ರ ಜನರಲ್ ಎಂಟ್ರೀಸ್. ನೈಸ್. ಹಿಯರ್ ಡೇಟ್ ಏನು ಕೊಟ್ಟಿಲ್ಲ, ಸೀರಿಯಲ್ ನಂಬರ್ ಹಾಕೋಣ. ಪರ್ಟಿಕ್ಯುಲರ್ ಲೆಜರ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್. ನೆಕ್ಸ್ಟ್, ಫಸ್ಟ್ ಏನಿದೆ ನೋಡಿ. ಫಸ್ಟು ನರೇಂದ್ರ ಕಾಂಟ್ರಿಬ್ಯೂಟ್ ₹60,000 ಆ್ಯಂಡ್ ಸುರೇಂದ್ರ 80,000. ಎಲ್ಲಿಕ್ಕಿದ್ದಾರೆ? ಜಾಯಿಂಟ್ ಬ್ಯಾಂಕಲ್ಲಿದೆ. ಜನರಲ್ ಎಂಟ್ರಿ ಈಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಕೋವೆಂಚರ್ಸ್ ಯಾರ್ಯಾರಿದ್ದಾರೆ? ನರೇಂದ್ರಸ್ ಅಕೌಂಟ್ ಟು ಸುರೇಂದ್ರಸ್ ಅಕೌಂಟ್. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಕೋವೆಂಚರ್ ಯಾರ್ಯಾರು? ನರೇಂದ್ರಸ್ ಅಕೌಂಟ್ to Surendra's account being amount contributed. ಸೊ ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ? ನರೇಂದ್ರ 60,000, ಸುರೇಂದ್ರ ಈಸ್ 80,000. ಎಷ್ಟು ಬರುತ್ತೆ? 1,40,000 ಬರುತ್ತೆ. Next, second entry is they brought goods for cash ₹1 lakh. So here joint venture account data to joint bank account. Joint venture account data to joint bank account being purchase of goods
by cash. ಎಷ್ಟು 1 lakh. Next, third entry is from Narendra for rupees 40,000. So joint venture account data to ನರೇಂದ್ರ ಪರ್ಸ್ನಲ್ ಅಕೌಂಟಿಂದ ಪೇಮೆಂಟ್ ಮಾಡ್ತಿದ್ದಾನಲ್ಲ, ಕೋವೆಂಚರ್ ಬರ್ತಾರೆ, ಅದು ನರೇಂದ್ರಸ್ ಅಕೌಂಟ್. ಎಷ್ಟು 40,000 being goods purchased by Narendra. Fourth one, they paid for carriage rupees 7,000, rent rupees 2,000, insurance rupees 3,000 and other expenses rupees 4,000. ಸೊ ಎಲ್ಲ ಎಕ್ಸ್ಪೆನ್ಸಸ್ ಅನ್ನೋದು ಒಂದರಲ್ಲಿ ಹಾಕ್ಕೊಳ್ಳಿ. ಏನು ಬರುತ್ತೆ, ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಜನರಲ್ ಎಂಟ್ರೀಸ್. ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಎಲ್ಲ ಬೀಯಿಂಗ್ ಎಕ್ಸ್ಪೆನ್ಸಸ್ ಪೇಡ್. ಸೊ ಒಂದೊಂದು ತೋರಿಸ್ಬೋದು, ಇಲ್ಲ ಅಂತಂದರೆ ಎಲ್ಲ ಎಕ್ಸ್ಪೆನ್ಸಸ್ಸು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಯಾರಿಯೇಜ್ ಎಷ್ಟಿದೆ, 7,000 ಇದೆ. ನೆಕ್ಸ್ಟ್ ರೆಂಟ್ 2,000. ನೆಕ್ಸ್ಟ್ ಇನ್ಶೂರೆನ್ಸ್ 3,000. ಅದರ್ ಎಕ್ಸ್ಪೆನ್ಸಸ್ 4,000. ಎಷ್ಟು 16,000 ಟೋಟಲ್. 16,000 ಇದೆ. ನೆಕ್ಸ್ಟ್ all goods were sold for rupees 1,80,000. Here fifth one is joint bank account data to ಜಾಯಿಂಟ್ ವೆಂಚರ್ ಅಕೌಂಟ್. ಸೇಲ್ ಮಾಡ್ತಾ ಇದ್ದಾರಲ್ಲ ಗೂಡ್ಸು, ಕ್ಯಾಶ್ ಬರ್ತದೆ, ಜಾಯಿಂಟ್ ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಾಯಿದ್ವಿ. ಸೊ ಯಾವುದರಿಂದ ಬರ್ತಾಯಿದೆ, ಬಿಸ್ನೆಸ್ ಕಡೆಯಿಂದ. ಅದು ಬಿಸ್ನೆಸ್ ಯಾವುದು, ಜಾಯಿಂಟ್ ವೆಂಚರ್. ಬೀಯಿಂಗ್ ಏನು ಬರುತ್ತೆ, ಬೀಯಿಂಗ್ ಗೂಡ್ಸ್ ಸೋಲ್ಡ್. ಸೊ ಅಮೌಂಟ್ ಬಂದುಬಿಟ್ಟು 1,80,000. ಸೊ ದೀಸ್ ಆರ್ ಆಲ್ ಜನರಲ್ ಎಂಟ್ರೀಸ್. ಓಕೆ, ಲೈನಲ್ಲಿ ಹಾಕ್ಕೊಳ್ಳಿ. ಸ್ಕೇಲ್ ಯೂಸ್ ಮಾಡಿಕೊಂಡು ಲೈನ್ ಡ್ರ್ಯಾಗ್ ಮಾಡಿ. ಬಿಕಾಸ್ ಐ ಡೋಂಟ್ ಹ್ಯಾವ್ ನನ್ನ ಕೈ ಫ್ರೀ ಆಗಿಲ್ಲ. ಸೊ ನಾನು ಹಂಗೆ ಡ್ರ್ಯಾಗ್ ಮಾಡ್ತಾಯಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂದರೆ ಲೆಜರ್ ಅಕೌಂಟ್ ಮಾಡಬೇಕಾದ್ರೆ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೋಸ್ಕರ. ಸೊ ನೀವು ಸ್ಕೇಲ್ ಯೂಸ್ ಮಾಡಿ. ಇನ್ನು 2 ಅಕೌಂಟ್ಸ್ ಇದೆ. ಪ್ರಾಫಿಟ್ ಆರ್ ಲಾಸ್ದ ಅಕೌಂಟ್ ಒಂದು ಪ್ರಿಪೇರ್ ಮಾಡಬೇಕು, ಮತ್ತು ಫೈನಲ್ ಸೆಟಲ್ಮೆಂಟ್ ಆಫ್ ಕೋವೆಂಚರ್ಸು ಮಾಡಬೇಕು. ಇವಾಗ ಬೋತ್ ದ ಅಕೌಂಟ್ಸ್ ಮಾಡಬೇಕಾದ್ರೆ ವಿ ನೀಡ್ ಟು ಪ್ರಿಪೇರ್ ದಿ ಲೆಜರ್ ಅಕೌಂಟ್ ಮಾಡಿಬಿಟ್ಟು ನೋಡೋಣ ಪ್ರಾಫಿಟ್ ಬರ್ತಾಯಿದೆಯಾ, ಲಾಸ್ ಬರ್ತಾಯಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಲೆಜರ್ಸ್ ಅಕೌಂಟ್. ಲೆಜರ್ ಅಕೌಂಟ್. ಸೊ ಹೆಡ್ಡಿಂಗ್ ಅನ್ನೋದು ಕಂಪಲ್ಸರಿ ಇರಬೇಕು. ಫಸ್ಟ್ ಲೆಜರ್ ಯಾವುದು ಹೇಳಿದ್ದು, ಜಾಯಿಂಟ್ ವೆಂಚರ್ ಅಕೌಂಟ್ ಮಾಡೋಣ. ಡೆಬಿಟ್, ಕ್ರೆಡಿಟ್, particular amount in rupees, first entry is ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ನರೇಂದ್ರ ಆ್ಯಂಡ್ ಸುರೇಂದ್ರ. ಇದು ಬರೋದಿಲ್ಲ, ಇಲ್ಲಿದೆ ನೋಡಿ ಸೆಕೆಂಡ್ ಎಂಟ್ರಿ. ಬೈ ಜಾಯಿಂಟ್ ವೆಂಚರ್ ಆದರೆ 2 ಏನೇ ಇದೆ, 2 ಬಂದುಬಿಟ್ಟು 2 ಜಾಯಿಂಟ್ ಬ್ಯಾಂಕ್ ಅಕೌಂಟ್ 1 lakh. ಈ 1 lakh ಏನು, ಗೂಡ್ಸ್ ಬ್ರಾಟ್ ಆರ್ ಪರ್ಚೇಸ್. ಚಿಕ್ಕದಾಗಿ ಪರ್ಚೇಸಸ್ ಅಂತ ಹಾಕ್ಕೊಳ್ಳಿ, ನಿಮ್ಗೆ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ. ನೆಕ್ಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ನರೇಂದ್ರಸ್ ಅಕೌಂಟ್
purchases ಎಷ್ಟು 40,000. ನೆಕ್ಸ್ಟ್ ಇದಾಯಿತು, ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಇದೆ. ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ 16,000. ಇದು ಬಂದುಬಿಟ್ಟು ಎಕ್ಸ್ಪೆನ್ಸಸ್ ಪೇಡ್. ನೆಕ್ಸ್ಟ್ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಇದೆ. ಬೈ ಏನಾಗುತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದು ಬಂದುಬಿಟ್ಟು ಸೇಲ್ಸ್. ಅಮೌಂಟ್ ಎಷ್ಟಿದೆ, 1,80,000. ಸೊ ಇಷ್ಟು ಬಂತು. 1,40,000 ಅಂದರೆ 1,56,000 ಬರುತ್ತೆ. ಇದು 1,80,000 ಇದೆ, ಅಂದರೆ ಕ್ರೆಡಿಟ್ ಜಾಸ್ತಿ ಇದೆ. ಬ್ಯಾಲೆನ್ಸ್ ಅನ್ನೋದು ಡೆಬಿಟ್ ಸೈಡ್ ಬರುತ್ತೆ. ಬ್ಯಾಲೆನ್ಸು ಡೆಬಿಟ್ ಸೈಡ್ ಬಂದರೆ ಏನು ಬರುತ್ತೆ, ಪ್ರಾಫಿಟ್ ಅನ್ನೋದು ಬರುತ್ತೆ. ಟು ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್ ಟ್ರಾನ್ಸ್ಫರ್ಡ್ ಟು ಯಾರು ಟ್ರಾನ್ಸ್ಫರ್ ಮಾಡ್ತೀವಿ, ಕೋವೆಂಚರ್ಸ್ಗೆ. ಕೋವೆಂಚರ್ಸ್ ಯಾರ್ಯಾರು ಇದ್ದಾರೆ ಇಲ್ಲಿ, ನರೇಂದ್ರ ಆ್ಯಂಡ್ ಸುರೇಂದ್ರ. 1,00,000 ಪ್ಲಸ್ 40,000 16,000 1,56,000 ಮೈನಸ್ 1,80,000. ಡಿಫ್ರೆನ್ಸಸ್ ಅಮೌಂಟ್ ಬಂದುಬಿಟ್ಟು 24,000. ಸೊ ಡಿಸ್ಟ್ರಿಬ್ಯೂಟ್ ಮಾಡೋಣ. ರೇಷಿಯೋಸ್ ಕೊಟ್ಟಿದ್ದಾರಾ, ಎಸ್ ದೇ ಗೇವ್ 1. ಎಷ್ಟು 3:2. 3 ಡಿವೈಡೆಡ್ ಬೈ 5 ಬರುತ್ತೆ. 24,000 ಇಂಟು 2 ಡಿವೈಡೆಡ್ ಬೈ 5. 24,000 ಇಂಟು 3 ಡಿವೈಡೆಡ್ ಬೈ 5 ಇಟ್ ಈಸ್ 14,400. ನನಗೆ 24,000 ಇಂಟು 2 ಡಿವೈಡೆಡ್ ಬೈ 5 9,600. ಸೊ ಜರ್ನಲ್ ಎಂಟ್ರಿ ಬರುತ್ತಾ, ಬರಿಬೋದಾ, ಯು ಕ್ಯಾನ್ ರೈಟ್. ಜರ್ನಲ್ ಎಂಟ್ರಿ ಏನು ಬರುತ್ತೆ, ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ನರೇಂದ್ರಸ್ ಅಕೌಂಟ್ ಟು ಸುರೇಂದ್ರಸ್ ಅಕೌಂಟ್. 6th one. Joint venture account data to Narendra's account to Surendra's account. Being ಬಂದ್ಬಿಟ್ಟು being profit on joint venture transferred. ಸೊ ಟೋಟಲ್ ಬಂದ್ಬಿಟ್ಟು 24,000 14,400 and 9,600. ಓಕೆ, ಇನ್ನು ಇನ್ನೊಂದು ಅಕೌಂಟ್ ಮಾಡಬೇಕು, ಫೈನಲ್ ಸೆಟಲ್ಮೆಂಟ್ ಆಫ್ ಕೋವೆಂಚರ್ಸು. ಸೊ ಕೋವೆಂಚರ್ಸ್ ಲೆಜರ್ ಅಕೌಂಟ್ ಮಾಡೋಣ. ಕೋವೆಂಚರ್ಸ್ ಅಕೌಂಟ್. ಸೊ ಫಾರ್ಮೆಟ್ ಅನ್ನೋದು ಕಂಪಲ್ಸರಿ ಮೆನ್ಷನ್ ಮಾಡಿ, ಈಚ್ ಆ್ಯಂಡ್ ಎವ್ರಿಥಿಂಗ್. ಪರ್ಟಿಕ್ಯುಲರ್ ಇಲ್ಲಿ ಕೋವೆಂಚರ್ ಯಾರಿದ್ದಾರೆ, ನರೇಂದ್ರ, ಸುರೇಂದ್ರ, ಪರ್ಟಿಕ್ಯುಲರ್ ನರೇಂದ್ರ, ಸುರೇಂದ್ರ. ಫಸ್ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ನರೇಂದ್ರಸ್ ಅಕೌಂಟ್ ಟು ಸುರೇಂದ್ರಸ್ ಅಕೌಂಟ್ ಇದೆ. ಸೊ ಬೈ ಏನಾಗುತ್ತೆ, ಬೈ ಬಂದುಬಿಟ್ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ನರೇಂದ್ರ ಎಷ್ಟಿದೆ, 60,000. ಸುರೇಂದ್ರ ಬಂದುಬಿಟ್ಟು 80,000. ನೆಕ್ಸ್ಟ್
ಇದು ಬರೋದಿಲ್ಲ. ಇದು ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ನರೇಂದ್ರಸ್ ಅಕೌಂಟ್ ಇದೆ. ಬೈ ಏನಾಗುತ್ತೆ, ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ನರೇಂದ್ರದ್ದು ಮಾತ್ರ 40,000 ಇದೆ ಪರ್ಚೇಸಸ್. ನೆಕ್ಸ್ಟು ಇದಿಲ್ಲ, ಇದು ಬರೋದಿಲ್ಲ. ದಿಸ್ ಈಸ್ ದೇ ಕೋವೆಂಚರ್ಸ್ ಅಕೌಂಟ್ ಇದೆಯಲ್ಲ, ಇದಿದೆ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ನರೇಂದ್ರಸ್ ಅಕೌಂಟ್ ಟು ಸುರೇಂದ್ರಸ್ ಅಕೌಂಟ್ ಇದೆ. ಬೈ ಬಂದುಬಿಟ್ಟು ಜಾಯಿಂಟ್ ವೆಂಚರ್ ನರೇಂದ್ರಸ್ ಎಷ್ಟಿದೆ 14,400, ಸುರೇಂದ್ರದ್ದು ಬಂದುಬಿಟ್ಟು 9,600. ಸೊ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನೋಡೋಣ, ಅಷ್ಟೇ ಎಂಟ್ರೀಸ್ ಇರೋದು. ಬಟ್ ದೇ ಹ್ಯಾವ್ ಓನ್ಲಿ ಕ್ರೆಡಿಟ್ ಸೈಡ್ ಮಾತ್ರ ಜಾಸ್ತಿ ಇದೆ. ಆ್ಯಡ್ ಮಾಡೋಣ. 60,000, 40,000, 14,400 ಎಷ್ಟು ಬರುತ್ತೆ ಟೋಟಲ್? 1,14,400. 1,14,400. ಸೊ ಇಲ್ಲಿ 2 ಬಂದುಬಿಟ್ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಫೈನಲ್ ಸೆಟ್ಲ್ಮೆಂಟ್ ಅಲ್ಲ, ಅದಕ್ಕೆ 1,14,400 ನರೇಂದ್ರದು ಫೈನಲ್ ಸೆಟ್ಲ್ಮೆಂಟ್. ನೆಕ್ಸ್ಟ್ ಸುರೇಂದ್ರ ಅದು ಬಂದುಬಿಟ್ಟು 80,000 ಪ್ಲಸ್ 9,600, 89,600. 89,600. ಲಾಸ್ಟ್ ಎಂಟ್ರಿ ಬರಿಬೋದಾ? ಫೈನಲ್ ಸೆಟ್ಲ್ಮೆಂಟ್ದು ಜನರಲ್ ಎಂಟ್ರೀಸು. ಎಸ್, ವಿ ಕ್ಯಾನ್ ರೈಟ್. 7th ಒನ್ ಈಸ್ ಕೋವೆಂಚರ್ಸ್ದು. ನರೇಂದ್ರ ಅಕೌಂಟ್ ಡೇಟಾರ್ ಸುರೇಂದ್ರಸ್ ಅಕೌಂಟ್ ಡೇಟಾರ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ನರೇಂದ್ರಸ್ ಎಷ್ಟಿದೆ 1,14,400, ಸುರೇಂದ್ರದು 89,600. ಟೋಟಲ್ ಮಾಡೋಣ. 6, 7, 8, 9, 10. 1 ಕ್ಯಾರಿ 9, 10, 11, 12, 13, 14. 1 ಕ್ಯಾರಿ 8, 9, 10. 1 ಕ್ಯಾರಿ 2. ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ. ಬಿ ಫೈನಲ್ payment is made. ಸ್ಕ್ರೀನಲ್ಲಿ ಸ್ಕೇಲಲ್ಲಿ ಹಾಕಿ. ಓಕೆ, ನಾನು ಆಗ್ಬೋದಾಗಿತ್ತು, ಬಟ್ ಒಂದು ಕೈಯಲ್ಲಿ ಫೋನ್ ಇದೆ, ಇನ್ನೊಂದು ಕೈಯಲ್ಲಿ ಬರಿತಾ ಇದ್ದೀನಿ. ಸೊ ನನಗೆ ಡ್ರ್ಯಾಗ್ ಮಾಡೋಕ್ಕಾಗಲ್ಲ. ಸೊ ಐ ಯೂಸ್ ಹ್ಯಾಂಡ್ ಓನ್ಲಿ. ಸೊ ಕ್ಲೋಸ್ ಮಾಡಿ ಆಯಿತಾ. ಈ ಲೈನ್ಸ್ ಎಲ್ಲ ಎರೇಸ್ ಮಾಡಿ. ಓಕೆ, ಆಫ್ಟರ್ ದಟ್ ಐ ವಿಲ್ ಎರೇಸ್. If not, I am try. ನೆಕ್ಸ್ಟ್ ಇಲ್ಲಿ ಬರೋಣ. ಲೆಜರ್ ಅಕೌಂಟ್ ಇನ್ ಲಾಸ್ಟ್ ಅದು ಯಾವುದಿದೆ? ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಡೆಬಿಟ್, ಕ್ರೆಡಿಟ್, particular rupees in amount, particular rupees in amount. ಫಸ್ಟ್ ಎಂಟ್ರಿ ನೋಡಿ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಏನಿದೆ, ಟು ನರೇಂದ್ರಸ್ ಅಕೌಂಟ್ ಟು ಸುರೇಂದ್ರಸ್ ಅಕೌಂಟ್. 60,000, 80,000. ನೆಕ್ಸ್ಟ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಬೈ ಬಂದುಬಿಟ್ಟು ಜಾಯಿಂಟ್ ವೆಂಚರ್ ಅಕೌಂಟ್. ನೆಕ್ಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ನರೇಂದ್ರಸ್ ಅಕೌಂಟ್ ಬರೋದಿಲ್ಲ. ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 16,000. ಇದು ಎಕ್ಸ್ಪೆನ್ಸಸ್ದು. ನೆಕ್ಸ್ಟ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಇದೆ.
2 ಬಂದುಬಿಟ್ಟು ಓಕೆ ಎಕ್ಸ್ಪೆನ್ಸಸ್ ಆಯ್ತಲ್ಲ, ಇದು ಜಾಯಿಂಟ್ ವೆಂಚರ್ ಅಕೌಂಟ್. ಸೊ 1,80,000 ಇದ್ರದ್ದು ಬಂದುಬಿಟ್ಟು ಇದ್ರದ್ದು ಕಂಪ್ಲೀಟ್ ಆಯಿತು. ಆಮೇಲೆ ಇದ್ರದ್ದು ಬ್ಯಾಂಕ್ದಿಲ್ಲ, ಇದ್ರದ್ದಿದೆ ಬೈ ನರೇಂದ್ರಸ್ ಅಕೌಂಟ್ 1,14,400. ನೆಕ್ಸ್ಟ್ ಬೈ ಸುರೇಂದ್ರಸ್ ಅಕೌಂಟ್ 9,600. ಟೋಟಲ್ ಮಾಡೋಣ. $3,20,000. 1,16,000. 89,600. ಸೊ ಟ್ಯಾಲಿ ಆಯಿತು, ಬೋತ್ ಸೈಡ್ ಟ್ಯಾಲಿ ಆದರೆ ಇಟ್ ಈಸ್ ಕರೆಕ್ಟ್. ದಿಸ್ ಈಸ್ ದ ವೇಟ್. ಗಾಳಿಗೆ ಪೇಜಸ್ ಇರ್ತಾನೆ ಇಲ್ಲ. ಓಕೆ, ಅರ್ಥ ಇದೆ. ದಿಸ್ ಇಸ್ ದ ಆನ್ಸರ್ ಫಾರ್ ಥರ್ಡ್ ಕ್ವಶನ್. Okay, let us continue the next question. Fourth one. A and B enter into a joint venture to produce film for government. The government agreed to pay 2 lakhs. A contribute rupees 20,000 and B contribute rupees 30,000. These amount are paid in joint bank account. So here A and B are the co-ventures. They are contributing each amount in the business, in the joint venture. ಸೊ ಗೌರ್ಮೆಂಟ್ ಅಗ್ರಿ ಟು ಪೇ 2 lakhs. ಇದು ಗೌರ್ಮೆಂಟ್ ಪೇಮೆಂಟು ಮಾಮೂಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಕೆಲವೊಂದು ಎಂಕರೇಜ್ಮೆಂಟ್ ಬಿಸ್ನೆಸ್ ಎಂಕರೇಜ್ಮೆಂಟ್ ಮಾಡೋಕ್ಕೋಸ್ಕರ ಸಮ್ಟೈಮ್ ದ ಗೌರ್ಮೆಂಟ್ ವಿಲ್ ಗಿವ್ ಮನಿ. ನೆಕ್ಸ್ಟ್, ಪೇಮೆಂಟ್ ಮೇಡ್ ಔಟ್ ಆಫ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ವರ್ purchasing of equipment 12,000, hire of equipment 10,000, wages 90,000, material 20,000, other expenses 10,000. ಸೊ ಇದು ಪೇಮೆಂಟ್ಸ್ ಎಲ್ಲ ಟೋಟಲ್ ಮಾಡೋದ್ರೂ ಹಾಕೋಬೋದು, ಇಲ್ಲ ಅಂತಂದರೆ ಸಪ್ರೇಟ್ ಆದರೂ ತೋರಿಸಿ. ಸಪ್ರೇಟ್ ಆದರೆ ಜಾಸ್ತಿ ಆಗುತ್ತೆ, ಟೋಟಲ್ ಮಾಡಿ ಹಾಕಿ. ನೆಕ್ಸ್ಟ್, ಎ ಪೇಡ್ ₹4,000 ಆ್ಯಸ್ ಎ ಲೈಸೆನ್ಸ್ ಫೀಸ್. ಸೊ ಎ ಪರ್ಸ್ನಲ್ ಅಕೌಂಟಿಂದ ಪೇಮೆಂಟ್ ಮಾಡ್ತಾಯಿದೆ 4,000. ನೆಕ್ಸ್ಟ್, ಆನ್ completion the government paid the agreed amount. The equipment taken over by the B at valuation of ₹4,000. here asset taken over ಬರ್ತಾ ಇದೆ, ನೋಡಬೇಕು ನೀವು. asset taken, equipment is an asset, no. ಸೊ ಲಯಬಿಲಿಟಿನೂ ಬರುತ್ತೆ. ಅಸೆಟ್ ಎಕ್ವಿಪ್ಮೆಂಟ್ ಈಸ್ ಅಸೆಟ್, ನೋ. ಸೊ ಅಸೆಟ್ ತೋದ್ಕೊಂಡು ಹೋಗ್ತಾ ಇದ್ದಾರೆ, ಆ ಅಡ್ಜಸ್ಟ್ಮೆಂಟ್ ಅನ್ನೋದಿದೆ. ಸೊ ಅದನ್ನು ಬರೀರಿ. ಅಸೆಟ್ ಟೇಕನ್ ಓವರ್ ಬೈ ಬಿ ಅಟ್ ವ್ಯಾಲ್ಯೂಯೇಷನ್ ಆಫ್ ₹4,000. ಸೊ ಸಪ್ರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಫಾರ್ ಜಾಯಿಂಟ್ ವೆಂಚರ್ whose profit are divided in the ratio 2:3. ಸೊ ದೇ ಅಗ್ರೀಡ್ ರೇಷೋ ಕೊಟ್ಟಿದ್ದಾರೆ. ಸೊ ವಿ ನೀಡ್ ಟು ಪ್ರಿಪೇರ್. ಫಸ್ಟು ಈ ಯಾವ ಎಂಟ್ರೀಸ್ ಮಾಡ್ತೀವಿ ಇನ್ ದಿ ಬುಕ್ಸ್ ಆಫ್ A and B ಜನರಲ್ ಎಂಟ್ರೀಸ್. ಡೇಟ್ ಇಲ್ಲ, ಸೀರಿಯಲ್ ನಂಬರ್ ಬರುತ್ತೆ. ನೆಕ್ಸ್ಟ್, ಪರ್ಟಿಕ್ಯುಲರ್ ಲೆಡ್ಜರ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್. ಫಸ್ಟ್ ನೋಡಿ, ಫಸ್ಟ್ ಅಕೌಂಟ್ ಈಸ್ the government agreed to pay 2 lakhs. So joint bank account debtor to joint venture account. Here payment being
payment received from government. ಎಷ್ಟಿದೆ ಅಮೌಂಟು 2 lakhs. Next, second entry, A contribute rupees 20,000, B contribute rupees 30,000. General entry ಬಂದ್ಬಿಟ್ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕೋವೆಂಚರ್ಸ್ ಅಕೌಂಟ್. ಕೋವೆಂಚರ್ಸ್ ಯಾರ್ಯಾರು ಇದ್ದಾರೆ? ಟು A's ಅಕೌಂಟ್, ಟು B's ಅಕೌಂಟ್, being contribution received. ಸೊ ಎ ಬಂದುಬಿಟ್ಟು 20,000, ಬಿ ಬಂದುಬಿಟ್ಟು 30,000, ಟೋಟಲ್ 50,000. ನೆಕ್ಸ್ಟ್ ಥರ್ಡ್ ಒನ್ ಈಸ್ ದ ಅಮೌಂಟ್ ಆರ್ ಪೇಯ್ಡ್ ಇನ್ ಟು ದಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಅಮೌಂಟ್ ಪೇಮೆಂಟ್ಸ್ ಇದೆ, ಇದು ಒಂದೊಂದೇ ಬರ್ಕೊಂಡು ಹೋಗೋಣ. ಸೊ ಜನರಲ್ ಎಂಟ್ರಿ ಬಂದುಬಿಟ್ಟು joint venture account data to joint bank account. Being payment of expenses, ಎಲ್ಲ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿ. 12,000. ನೆಕ್ಸ್ಟ್ ಪ್ಲಸ್ 10,000, 90,000, 20,000, 10,000, ಟೋಟಲ್ 1,42,000. 1,42,000. Next, A paid rupees 4,000. Joint venture account data to A's personal account ಇಂದ ಪೇಮೆಂಟ್ ಮಾಡ್ತಿದ್ದಾರೆ. Being licensing fees ಪೇಮೆಂಟ್. ಎಷ್ಟು ಲೈಸೆನ್ಸ್ ಫೀಸ್ ಬಂದುಬಿಟ್ಟು 4,000. ನೆಕ್ಸ್ಟ್ ಹಿಯರ್ ಎಕ್ವಿಪ್ಮೆಂಟ್ ಟೇಕನ್ ಓವರ್ ಅಲ್ಲ. ಸೊ equipment were taken over by B at valuation of rupees 4,000. Here journal entry ಬಂದುಬಿಟ್ಟು B's account data asset taken over ಅಲ್ಲ, ಅದಕ್ಕೆ B's account data to joint venture account being asset taken over ಬರುತ್ತೆ. ಈಸಿಯಾಗಿ ಅರ್ಥ ಆಗಬೇಕು ಅಂತ ಹಾಕ್ಕೊತಾ ಇರೋದು. ನೆಕ್ಸ್ಟ್ ಮೂವ್ ಆನ್ ಟು ದಿ ಲೆಡ್ಜರ್ಸ್ ಅಕೌಂಟ್. ಫಸ್ಟ್ ಅಕೌಂಟ್ ಲೆಡ್ಜರ್. Ledger account, first one is joint venture account, debit, credit, particular rupees in amount, particular rupees in amount. First one joint bank account data to joint venture ಇದೆ. by ಬಂದ್ಬಿಟ್ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎಷ್ಟು
ಇಲ್ಲಿ ಗೌರ್ಮೆಂಟ್ ಪೇ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದು ಬರೋದಿಲ್ಲ, ಇದಿದೆ. ಟು ಬಂದುಬಿಟ್ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಒಂದೊಂದು ಎಕ್ಸ್ಪೆನ್ಸಸ್ಸೇ ಬರ್ಕೊಳ್ಳೋಣ. ಫಸ್ಟ್ ಪರ್ಚೇಸ್ ಆಫ್ equipment is to 12,000. Next, hire of equipment 10,000. Wages 90,000. Next, material 20,000. Other expenses ಬಂದುಬಿಟ್ಟು 10,000. ಟೋಟಲ್ ಬಂದುಬಿಟ್ಟು 1,42,000. ನೆಕ್ಸ್ಟ್ ಇದು ಕಂಪ್ಲೀಟ್ ಆಯಿತು. ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಏಸ್ ಅಕೌಂಟ್ ಇದೆ. ಟು ಏಸ್ ಅಕೌಂಟ್ ಲೈಸೆನ್ಸ್ ಫೀಸ್ ಪೇಯ್ಡು. ನೆಕ್ಸ್ಟ್ ಬೀಸ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬೈ ಏನಾಗುತ್ತೆ, ಬೀಸ್ ಅಕೌಂಟ್ ಎಕ್ವಿಪ್ಮೆಂಟ್ ಟೇಕನ್ ಓವರ್. ಸೊ ಎಷ್ಟಿದೆ ಅಮೌಂಟ್ ಬಂದುಬಿಟ್ಟು ಓಕೆ ಬರದೇ ಇಲ್ಲ ಇಲ್ಲಿ ಅಮೌಂಟ್. ಓಕೆ 4,000. ಟೋಟಲ್ ಮಾಡೋಣ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಕ್ರೆಡಿಟ್ ಸೈಡು ಅಮೌಂಟ್ ಬಂದುಬಿಟ್ಟು 2,04,000 ಬರುತ್ತೆ. 2,04,000 ಮೈನಸ್ 1,42,000 ಮೈನಸ್ 4,000. ಡಿಫ್ರೆನ್ಸ್ ಅಮೌಂಟ್ ಬಂದುಬಿಟ್ಟು 58,000. ಟು ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್ ಟ್ರಾನ್ಸ್ಫರ್ಡ್ ಟು ಓಕೆ ಅಲ್ಲೇ ಇದೆ ಟು ನೋ ನೀಡ್. ಯಾರ್ಯಾರು ಟ್ರಾನ್ಸ್ಫರ್ ಮಾಡ್ತೀನಿ, ಕೋವೆಂಚರ್ ಎ ಆ್ಯಂಡ್ ಬಿ. ಇದು 58,000 ಟೋಟಲ್ ಅಲ್ಲ, 58,000. ರೇಷಿಯೋಸ್ ಕೊಟ್ಟಿದ್ದಾರಾ? ಎಸ್, ದೇ ಗಿವನ್ ರೇಷಿಯೋಸ್. ಇಂಟು 2/5 3/5 ಮಾಡಿ. 58,000 ಇಂಟು 2 ಡಿವೈಡೆಡ್ ಬೈ 5 ಎಷ್ಟು ಅಮೌಂಟ್ ಬರುತ್ತೆ? 23,200. ಅದೇ ರೀತಿ 58,000 ಇಂಟು 2 ಡಿವೈಡೆಡ್ ಬೈ 5 34,800. ನೆಕ್ಸ್ಟ್ ಲೆಜರ್ ಅಕೌಂಟ್ ಜನರಲ್ ಎಂಟ್ರಿ ಬರಿಬೋದಲ್ಲ? ಎಸ್, ವಿ ಕ್ಯಾನ್ ರೈಟ್. 6th one ಬಂದುಬಿಟ್ಟು ಜನರಲ್ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಏಸ್ ಅಕೌಂಟ್ ಟು ಬೀಸ್ ಅಕೌಂಟ್ being profit on joint venture. A ಎಷ್ಟಿದೆ? 23,200. ಬಿ ಬಂದುಬಿಟ್ಟು 34,800. ಟೋಟಲ್ 58,000. ಇನ್ನೊಂದು ಅಕೌಂಟ್ ಇದೆ, ಇನ್ನೊಂದು ಜನರಲ್ ಎಂಟ್ರಿ ಇದೆ, ಫೈನಲ್ ಸೆಟ್ಲ್ಮೆಂಟ್ದು. ಸೊ ಫೈನಲ್ ಸೆಟ್ಲ್ಮೆಂಟ್ ಮಾಡಬೇಕಾದ್ರೆ ಕೋವೆಂಚರ್ಸ್ ಅಕೌಂಟ್ ಮಾಡಬೇಕು. ಕೋವೆಂಚರ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ ಎ ಬಿ ಸೇಮ್
ಪರ್ಟಿಕ್ಯುಲರ್ ಎ ಬಿ ಫಸ್ಟ್ ಇದು ಬರೋದಿಲ್ಲ. ನೆಕ್ಸ್ಟ್ ಇದು ಬರುತ್ತೆ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಎ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ 20,000, ಬಿ ಬಂದುಬಿಟ್ಟು 30,000. ನೆಕ್ಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರೋದಿಲ್ಲ. ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಏಸ್ ಅಕೌಂಟ್ ಇದೆ. ಬೈ ಬಂದುಬಿಟ್ಟು ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಏದು 4,000. ನೆಕ್ಸ್ಟ್ ಬೀಸ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಟು ಬಂದುಬಿಟ್ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬಿದು ಅಮೌಂಟು 4,000. ನೆಕ್ಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಏಸ್ ಅಕೌಂಟ್ ಟು ಬೀಸ್ ಅಕೌಂಟ್ ಬೈ ಬಂದುಬಿಟ್ಟು ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 23,200, 34,800. ಟೋಟಲ್ ಮಾಡೋಣ. ಐ ಥಿಂಕ್ ಕ್ರೆಡಿಟೇ ಜಾಸ್ತಿ ಇದೆ. 20,000, 4,000, 23,200 ಆದರೆ 47,200 ಇಲ್ಲಿ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ 47,200. ಅದೇ ರೀತಿ ಬಿ ಕೋವೆಂಚರ್ದು ಮಾಡೋಣ. ಟೋಟಲ್ 30,000 ಪ್ಲಸ್ 34,800 64,800 ಮೈನಸ್ 4,000 ಮಾಡಿದ್ರೆ 60,800. ಫೈನಲ್ ಎಂಟ್ರಿ ಬರೀರಿ. 7th ಫೈನಲ್ ಎಂಟ್ರಿ. ಇಲ್ಲಿ ಕೋವೆಂಚರ್ ಎ ಇದ್ದಾರೆ. ಏಸ್ ಅಕೌಂಟ್ ಡಿಟಾರ್ ಓಕೆ ಬೀಸ್ ಅಕೌಂಟ್ ಡಿಟಾರ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬೀಯಿಂಗ್ ಬಂದುಬಿಟ್ಟು ಫೈನಲ್ ಪೇಮೆಂಟ್ ಮೇಡ್. ಸೊ ಇದು ಎಷ್ಟಿದೆ ಫೈನಲ್ ಪೇಮೆಂಟ್ 47,200 60,800 ಟೋಟಲ್ 0 0 10 1 ಕ್ಯಾರಿ 8 6 7 10 1,80,000. ನೆಕ್ಸ್ಟ್ ಇನ್ನೊಂದು ಲೆಡ್ಜರ್ ಅಕೌಂಟ್ ಇದೆ. ಅದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ rupees in amount first entry 2 ಜಾಯಿಂಟ್ ವೆಂಚರ್ ಅಕೌಂಟ್ ಇದೆ. ಎಷ್ಟು 2 lakhs. ನೆಕ್ಸ್ಟ್ ಒನ್ನು ಅಷ್ಟೇ 2 ಏಸ್ ಅಕೌಂಟ್ ಎಷ್ಟು 20,000 ಟು ಬೀಸ್ ಅಕೌಂಟ್ 30,000. ಥರ್ಡ್ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟ್ ಬೈ ಓಕೆ ಆಗೋಯ್ತು ಸ್ವಲ್ಪ ಹೊತ್ತು. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 1,42,000. ನೆಕ್ಸ್ಟ್ ಇದು ಬರೋದಿಲ್ಲ. ನೆಕ್ಸ್ಟ್ ದಿಸ್ ವಿಲ್ ನಾಟ್ ಕಮ್. ಓಕೆ ಇದು ಬರುತ್ತೆ. ಓಕೆ ಫಸ್ಟಿಂದ ನೋಡ್ಕೊಂಬರೋಣ. ಜಾಯಿಂಟ್ ವೆಂಚರ್ ಬೈ ಜಾಯಿಂಟ್ ಬ್ಯಾಂಕ್ ಆದರೆ 2 ಜಾಯಿಂಟ್ ವೆಂಚರ್ ಅಕೌಂಟ್ 2 lakhs ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 2 ಏಸ್ ಅಕೌಂಟ್ 2 ಬೀಸ್ ಅಕೌಂಟ್ 20,000 30,000 ಕಂಪ್ಲೀಟ್ ಆಯಿತು. ನೆಕ್ಸ್ಟು ಬೈ ಜಾಯಿಂಟ್ ವೆಂಚರ್ 1,42,000 ಕಂಪ್ಲೀಟ್ ಆಯಿತು.
ನೆಕ್ಸ್ಟ್ ಈ ಅಕೌಂಟ್ ಬರೋದಿಲ್ಲ, ಈ ಅಕೌಂಟು ಬರೋದಿಲ್ಲ, ಯಾಕಂದರೆ ಬ್ಯಾಂಕ್ದು ಇನ್ಫಾರ್ಮೇಷನ್ ಇಲ್ಲ, ಇದು ಬರೋದಿಲ್ಲ. ನೆಕ್ಸ್ಟ್ ದಿಸ್ ಒನ್ ಬೈ ಈಸ್ ಅಕೌಂಟ್ ಬೈ ಬೀಸ್ ಅಕೌಂಟ್. ಫೈನಲ್ ಸೆಟ್ಲ್ಮೆಂಟ್ ಅಲ್ಲ, 47,200, 60,800. ಮಾಡೋಣ ಒಂದೊಂದೇ. 2 lakhs plus 20,000 plus 30,000, 2,50,000. ಇದೇ ರೀತಿ 1,42,000 plus 47,200 plus 60,800. ಓಕೆ, 2,50,000. ಸೊ ಕಂಪ್ಲೀಟ್ ಆಯಿತು. This is the solution for fourth one. Thank you everyone for watching this video.